ಮಾತನಾಡುದು. ಸ್ಪೀಕಿಂಗ್. ಹೇಳು, ವಿಮಾನಕ್ಕಾದ ಲಕ್ಷ್ಮೀಪತಿ ಸತ್ತಾನೆ? ನೀವು ಗುಡ್ ನ್ಯೂಸ್ ತಿಳಿಸಿದ್ದಕ್ಕೆ ನಿಮಗೆ ತುಂಬಾನೇ ಥ್ಯಾಂಕ್ಸ್. ನೀನು ಬಾಂಬೆ ಟು ಬೆಂಗಳೂರು ಪೈಲಟ್ ಏರಿ ಬಂದ ಬಿಡು. ಈಗ ಅವನ ಸ್ಟೀಲ್ ಫ್ಯಾಕ್ಟರಿಗೆ ಮೊತ್ತಿಗೆ ಹಾಕಿ ಆಕ್ರಮಣವಾಗಿ ಮಾಡಿಬಿಡೋಣ. ಓಕೆ. ಲಕ್ಷ್ಮೀಪತಿ, ಲಕ್ಷ್ಮೀಪತಿ, ಎಂದು ನೀನು ಸತ್ತು ಸುಡುಗಾಡ ಸೇರಿದಲೇ ಲಕ್ಷ್ಮೀಪತಿ. ನಾನೇ ಕೋಟಿ ವೀರನೆಂದು ಬಡ ಜನರ ಆಸ್ತಿ ಲೋಟೆ ಮಾಡಿ ಕಂಪ್ನಿಗಿದ್ದ ನಾನೇ ಗ್ರೇಟ್ ಎಂದು ಕಟ್ಟಿ ಮೆರೆದಾಡುವ ನಿನ್ನ ಪ್ರಾಣ ಪಕ್ಷಿ ಎಂದು ಯಮನ ಪಾದ ಸೇರಿತು. ಅಂದು ನನ್ನ ಲಕ್ಷ್ಮೀಕಾಂತನ ಸರ್ವಾಸ್ತಿ ಅಲ್ಲ, ನನ್ನ ಕೈಗೆ ಸಿಕ್ಕಿದ್ದಲ್ಲದೆ ಅವನ ಮಗಳ ಹಸಗೂಸು ಶಕುಂತಲ ನನ್ನ ಮನೆ ಸೇರಿದಳು. ಅಂದಾಗ ನಾನು ಇಂಡಸ್ಟ್ರಿಯಲ್ ಏರಿಯಾಗೆಲ್ಲ ನಾನೇ ರಾಜ. ರಾಮಲಿಂಗ, ಲಕ್ಷ್ಮೀಪತಿ ಹಾಗೂ ಲಕ್ಷ್ಮೀಕಾಂತರ ಪರಮ ಆಪ್ತರೆಂದು ವಿಪತ್ತಿನಿಂದ ಪಾರಾಗುತ್ತಿದೆಯಲ್ಲ, ಏನು ಮುಂದೆ ತಿಳಿಯಲಿ ನಿಮ್ಮ ಅಹಂಕಾರದ ಬಣ್ಣ. ನಿನ್ನ ತಮ್ಮ IPS ಓದುತ್ತಿದ್ದ ನಂದ ಮೇಲೆ ನನ್ನ ತಂಟೆಗೆ ಬಂದರೆ ಗೊತ್ತಲ್ಲ, ನಿಮ್ಮ ಗಂಟಲಿಗೆ ನನ್ನ ಗೊಂಡಿನಿಂದ ಗುರಿ ಇಟ್ಟು ಕೋಪದ ರೋಷ ನೀರು ಮಿಳುಗುತ್ತಿರುವ ನಿನ್ನ ಸತಿಯನ್ನು ನನ್ನ ಕಾಮದ ಆವತ್ತಕ್ಕೆ ಏರಿ ನಾನು ಮೇರಿದರೆ ನನ್ನ ಹೆಸರು ಮಿಸ್ಟರ್ ಟೈಗರ್ ಬೈರೇಗೌಡನೇ ಅಲ್ಲ. ಚಾರ್ಲಿ, ಹಲೋ ಚಾರ್ಲಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದೇನಪ್ಪ ಕವನಾಯಕನ ಬಾಯಲ್ಲಿ ಎಂತ ಮಾತೆಂದು ಆಶ್ಚರ್ಯ ಪಡುತ್ತಿದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗತ್ತಿನಲ್ಲಿ ಅನ್ಯಾಯ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿದ್ದಾಗ, ಕಾಳಧನಿಕರ ಕಾಟ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕೋಕೆ ದೇವರು ಯಾವುದಾದರೂ ರೂಪದಲ್ಲಿ ಒಟ್ಟಿ ಬರ್ತಾನಂತ. ಹೋದ್ರೆ ಇದು ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ, ತೆಗಿಯೋರ ಕಲಿಯುಗ. ಒಂದು ಮೇಲೆ ದೇವರು
ಚತುರ್ದಶಕ ಭುವನ ವೆಂಕರನಾದ ಲಂಕೇಶ್ವರ ದಶಕಂಠರಾವಣ ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪದಂಡಗಳನ್ನೇ ಚಂಡಾಡಬಲ್ಲ ದಂಡುದಾರಿಗಳಿಗೆ ಮಂಡನಾಯಕನಾದ ಗಂಡನೆಯ ಗಂಡರ ಗಂಡನಾದ ನಾನು ಪ್ರಚಂಡ ರಾವಣ. ಚಲವಂತ ಮಲ್ಲನಂತೆ ಸದಾ ಕೈಯಲ್ಲಿ ಕತ್ತಿ ಹಿಡಿದು ವೈರಿಗಳ ನೆತ್ತಿಸಿ ಏಳಲು ಸದಾ ಸನ್ನದ್ಧನಾಗಿರುವ ಈ ಚಾಕೋಚಾಲೆಯಿಂದ ಏನಾಗಬೇಕಾಗಿತ್ತು ಗೌಡ್ರೆ? ಕೋಟೆಯಿಂದ ಚಾವಣಿ ಬರುವುದರೊಳಗಾಗಿ ಫ್ಯಾಕ್ಟರಿಯ ಪೈ ತಿಪ್ಪಯ್ಯ ರೆಡಿ ಮಾಡಿದ್ದಾನೆ. ಅವುಗಳನ್ನು ತಯಾರಿಸಲಿಕ್ಕೆ ಹೋದ ತಿಪ್ಪಯ್ಯ ಇನ್ನೂ ಬಂದಿಲ್ಲ ಗೌಡ್ರೆ. ಅವನೊಬ್ಬನ ಮಣಿಹಾಳನಿಗೆ ಸಮಯ ಸಂದರ್ಭದ ಕಾಗದ ಪತ್ರದ ಅರಿವೇ ಇಲ್ಲ. ಪ್ರಜಾಪಾಲಕರಾದ ಕ್ರಿಯಲೋಲ ಪುರುಷರಾದ ಗುಣಗಂಭೀರ ವಿಕರ ಬೇರೆ ಗೌಡರಿಗೆ ನನ್ನ ನಮಸ್ಕಾರಗಳು. ಬೆಂಕಿ ಹಾಕು ನಿನ್ನ ನಮಸ್ಕಾರಕ್ಕೆ. ಹೇಳಿದ ಕೆಲಸ ಎಲ್ಲ ಬೇಗ ಮುಗಿಸಿಕೊಂಡು ಬಾ ಎಂದು ಕಳಿಸಿದ್ರೆ ಬಾಯ್ ಪಂಬಾಟ ಮಾಡ್ತಾ ಬರ್ತೀಯಲ್ಲ, ಏನಾಯಿತು ನಿನಗೆ ದಾಡಿ? ಲೇ ಹಲ್ಕಟ್ ನನ್ನ ಮಗನೇ, ಲೇ ಬೇಸ್ಟ್ ನನ್ನ ಮಗನೇ, ಧ್ವನಿ ನಿಮಗ ನಾ ಹಿಂಗ ಅಂದಿಲ್ರಿ ಅಪ್ಪ, ನಿಮಗ ನಾ ಹಿಂಗ ಅಂದಿಲ್ಲ. ಆ ಲಕ್ಷ್ಮೀಪತಿ ನಿಮ್ಮನ್ನ ಹಿಂಗ ಬೇಯಾಕತ್ತಿದ್ರಿ ಅಪ್ಪ, ನಿಮ್ಮನ್ನ ಹಿಂಗ ಬೇಯಾಕತ್ತಿದ್ದ. ಈಗ ಲಕ್ಷ್ಮೀಪತಿ ಸತ್ತ ಸ್ವರ್ಗ ಸೇರ್ಯಾಣ. ಶಬೋಸ್ ತಿಪ್ಪಯ್ಯ. ಇನ್ನು ಮುಂದೆ ಈ ಕನ್ನಡ ನಾಡಿಗೆ ನೀವ ಕಿಂಗ್ರಿ ಗೌರ, ನೀವ ಕಿಂಗ ಅಂತ ಹೇಳ್ಕೊಂತ ಬರಾತೀನ್ರಿ ಅಪ್ಪ, ಹೇಳ್ಕೊಂತ ಬರಾತೀನಿ. ಶಬೋಸ್ ತಿಪ್ಪಯ್ಯ, ಶಬೋಸ್. ನಿನ್ನ ಆರ್ಭಟದ ಕೂಗು ನನಗೆ ಅರ್ಥವಾಗದೆ ಏನೋ ವ್ಯರ್ಥ ತಿಳಿದುಕೊಂಡಿದೆ. ಆದರೆ ಏನು ಮಾತೇ ಇಲ್ರಿ ಗೌಡ್ರ. ನಮ್ಮ 4 ಫ್ಯಾಕ್ಟರಿ MDಗಳಿಗೆ ಖರ್ಚಿನ ವಿಷಯ ತಿಳಿಸಿದನ. ಏನು ನೀವು ಕೈಗಾರಿಕಾ ಮಂತ್ರಿಗಳಿಗೆ ಹೇಳಿಬಿಟ್ರೆ ಸಾಕ್ರಿ ಅಪ್ಪ, ನಮ್ಮ ಕೆಲಸ ಆದಂಗ್ರಿ ಗೌಡ್ರ, ನಮ್ಮ ಕೆಲಸ ಆದಂಗ. ಅಷ್ಟೇ ಅಲ್ಲ ಗೌಡ್ರಿ, ಒತ್ತೆ ಪತ್ರದ ಹೆಸರಿನಲ್ಲಿ ನಿಮಗೆ ಬರದೆ ಕೊಟ್ಟರು ಆಸ್ತಿ ಪತ್ರಗಳನ್ನೆಲ್ಲ ನೋಂದಣಿ ಅಧಿಕಾರಿಗಳೇ ತಿಳಿಸಿ ನಿಮ್ಮ ಹೆಸರಿಗೆ ನೋಂದಾಯಿಸಿಕೊಳ್ಳಿ. ಹೌದು ಚಾರ್ಲಿ, ಇದೊಳ್ಳೆಯ ಪ್ಲಾನ್ ಆಫ್ ಪವರ್ ಆಫ್ ಪಟರ್ನಿ ನೆಪದಲ್ಲಿ ಎಲ್ಲ ಬಡ ಜೀವಿಗಳ ಆಸ್ತಿ ಪತ್ರಗಳನ್ನು ಎತ್ತಿ ಹಾಕಿ 100 ಕೋಟಿ ಸಾಲಗಳನ್ನು ಲಕ್ಷ್ಮೀಪತಿ ಫ್ಯಾಕ್ಟರಿಗೆ ಅಡವಿಟ್ಟೆಂದು ಹೇಳಿ ಕಾಗದ ಹುಟ್ಟಿಸಿ ಈ ನಾಡಿನ ಸಾಮ್ರಾಜ್ಯಕ್ಕೆ ನಾನೇ ದೊರೆ.